ಹೇಯ್, ಯಾವಾಗಲಾದರೂ ಮರನ ನೋಡಿದ್ದೀರಾ? ನೋಡದೆ ಇರೋರು ಯಾರೂ ಇಲ್ಲ. ಮರ ನೋಡಿ ಯಾವ ರೀತಿ ಎಷ್ಟು ಸ್ಟ್ರಾಂಗಾಗಿ ನಿಂತಿರುತ್ತೆ ಅಂತ. ಅದಕ್ಕೆ ಎಷ್ಟೊಂದು ಜನ ಕಲ್ಲು ಹೊಡಿಯೋರು ಇರ್ತಾರೆ, ಅದರಲ್ಲಿರೋ ಎಲೆಗಳನ್ನು ಕಿತ್ತೋರು ಇರ್ತಾರೆ, ಅದರ ನೆರಳಲ್ಲಿ ಕೂತ್ಕೊಳ್ಳೋರು ಇರ್ತಾರೆ. ಆದರೂ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಪಾಡಿಗೆ ತಾನು ಒಳಗಡೆಯಿಂದ ಸ್ಟ್ರಾಂಗಾಗಿ ಬೆಳಿತಾನೇ ಇರುತ್ತೆ. ಡೈಲಿ ಬೆಳಿತಾನೇ ಇರುತ್ತೆ. ಶಾಂತವಾಗಿರುತ್ತೆ. ಏನು ಗಲಾಟೆ ಮಾಡಲ್ಲ, ಕಂಪ್ಲೇಂಟ್ ಮಾಡಲ್ಲ, ಯಾರಿಗೂ ಕಂಪೇರ್ ಮಾಡ್ಕೊಳ್ಳಲ್ಲ. ತನ್ನ ಪಾಡಿಗೆ ತಾನು ಬೆಳಿತಾನೇ ಇರುತ್ತೆ. ರೂಟೆಡ್ ಇರುತ್ತೆ. ತನ್ನ ಬೇರುಗಳನ್ನು ಗಟ್ಟಿಯಾಗಿ ನೆಲನ ಹಿಡ್ಕೊಂಡಿರುತ್ತೆ. ಒಳಗಡೆಯಿಂದ ಸ್ಟ್ರಾಂಗಾಗಿ ಬೆಳಿತಾನೇ ಇರುತ್ತೆ. ನಾವು ಗಿಡದ ಥರ ಆದರೆ ಎಷ್ಟು ಚೆಂದ ಇರುತ್ತೆ. ಯಾರೇನೇ ಅನ್ನಲಿ, ಏನೇ ಮಾಡಲಿ, ಯಾರ ಜೊತೆ ಕಂಪ್ಯಾರಿಸನ್ ಬೇಡ. ಒಳಗಡೆಯಿಂದ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಗ್ರೋತ್ ಕಡೆ ನಮ್ಮ ಗಮನ ಇದ್ದರೆ ರೂಟೆಡ್ ಆಗಿರಬೇಕು. ಆ ಗಿಡಕ್ಕೆ ಗೊತ್ತು ಒಂದೊಂದು ಸರ್ತಿ ಹಾಫ್ ಸೀಸನ್ನು ಬರುತ್ತೆ. ಆ ಸೀಸನ್ನಲ್ಲಿ ಎಲ್ಲ ಎಲೆಗಳೆಲ್ಲ ಉದುರುತ್ತೆ. ಆಮೇಲೆ ಅದಕ್ಕೆ ಗೊತ್ತು ಮತ್ತೆ ನಾನು ಹಸಿರಾಗ್ತೀನಿ, ಮತ್ತೆ ಚಿಗುರ್ತೀನಿ ಅಂತ. ಒಳ್ಳೆಯದು ಅಲ್ವಾ? ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಸಿಗುತ್ತೆ. ಸ್ವಲ್ಪ ಸ್ಲೋ ಡೌನ್ ಆಗ್ತೀವಿ, ನಾವು ಸ್ಲೋ ಆಗ್ತೀವಿ ಗ್ರೋತಲ್ಲಿ. ಸ್ವಲ್ಪ ನಮಗೆ ರೆಸ್ಟ್ ಸಿಗುತ್ತೆ. ಆದರೆ ಸ್ಲೋ ಆಗಬೇಕು, ಸ್ಟಾಪ್ ಮಾಡಬಾರ್ದು. ಸ್ಲೋ ಆಗಿ ಮತ್ತೆ ರೀ ಎನರ್ಜೈಸ್ ಆಗಿ ಮತ್ತೆ ಗ್ರೋತ್ ಕಡೆ ಗಮನ ಹೋಗಿ ಒಳಗಡೆಯಿಂದ ಸ್ಟ್ರಾಂಗ್ ಆಗಿ, ಯಾರೇನೇ ಅನ್ನಲಿ, ಯಾರ ಜೊತೆ ಕಂಪ್ಯಾರಿಸನ್ ಬೇಡ, ಏನೂ ಬೇಡ, ಬೆಳಿತಾನೇ ಇರಬೇಕು. ಒಳಗಡೆಯಿಂದ ಮೇಲೆ ತೋರಿಸ್ಕೊಳ್ಳೋದು ಬೇಡ. ಒಳಗಡೆಯಿಂದ ಬೆಳೀತಾ ಇದ್ದಾಗ ಅದು ತಾನಾಗೆ ಎಲ್ರಿಗೂ ಗೊತ್ತಾಗುತ್ತೆ. ದೊಡ್ಡ ಮರವಾಗಿ ನಿಂತಾಗ ಆಗ ಎಲ್ಲರೂ ಆ ನೆರಳಲ್ಲಿ ಕೂತ್ಕೊಳ್ಳೋಕೆ ಬರ್ತಾರೆ. ಏನಂತೀರಾ?